ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮೆಲ್ಲರ ಶಿಲ್ಪ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗಳಿಗೆ ತುಂಬ ಹುಷಾರಿಲ್ಲ, ಹಾಗಾಗಿ ತುಂಬ ಸಿಂಪಲ್ಲಾಗಿ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ. ಫಸ್ಟ್ನೇ ಮಗಳಿಗೆ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ. ಇವಾಗ ಯಾರಿಲ್ಲ, ನಾನು ನಮ್ಮ ಅಕ್ಕ ಮತ್ತು ತಂಗಿ, ಭಾವನವ್ರ ಹೆಂಡ್ತಿ, ಮೈದನ ಹೆಂಡ್ತಿ ಅಲ್ಲಿ ಈಶ್ವರ ಟೆಂಪಲ್ಗೆ ಹೋಗಿ ಅಲ್ಲೇ ಅನ್ನಪ್ರಾಶನ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮೂರು ಸಿರಿಗೆರೆಗೆ ಹೋಗಿದ್ವಲ್ಲ, ಅಲ್ಲೇ ನನ್ನ ಮಗಳಿಗೆ ಅಂದರೆ ಚಿಕ್ಕ ಮಗಳಿಗೆ 5-6 ತಿಂಗಳು ಮುಗಿಯೋಕ್ಕೆ ಬಂದಿತ್ತು. ಅಷ್ಟರೊಳಗೇ ಅನ್ನಪ್ರಾಶನ ಮಾಡಿಸಿದ್ರಾಯ್ತು ಅಂತ ಬಂದ್ವಿ. ನನ್ನ ದೊಡ್ಡ ಮಗಳಿಗೆ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ಇವಳಿಗೂ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿತ್ತು. ಸಣ್ಣ ಮಗಳಿಗೆ ಇದ್ದಂಗೆ ಮಾಡಿಬಿಟ್ರು, ಅದೊಂದು ನೇಮನ ಅದು ಮುಗಿಸ್ಬಿಟ್ರಾಯ್ತು ಅಂತ ಹೇಳಿ ಬಂದ್ವಿ. ಟೆಂಪಲ್ಗೆ ಬಂದು ಅವಳಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ನೋಡಿ, ಅಲ್ಲಿ ಬಟ್ಲೆಲ್ಲ ಎಳಿತಾ ಇದ್ದಾಳೆ ಅವಳು. ಅಲ್ಲಿ ಟೆಂಪಲಲ್ಲಿ ಹಂಗೆ ಮಲಗಿಸಿದ್ವಿ, ಈಶ್ವರ ಟೆಂಪಲ್ ಅದು. ಅವಳಿಗೆ ಕೂಡ ತುಂಬ ಹುಷಾರಿರಲಿಲ್ಲ ನನ್ನ ಸಣ್ಣ ಮಗಳಿಗೆ, ಹಾಗಾಗಿ ಅನ್ನಪ್ರಾಶನ ಅಲ್ಲೇ ಮಾಡಿಸಿದ್ವಿ. ಮತ್ತು ಅದೇ ಟೆಂಪಲಲ್ಲೇ ಗಣೇಶನ ಇಟ್ಟಿದ್ರು, ಅಲ್ಲೇ ಒಂದು ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಮನೆಗೆ ಆ ಟೆಂಪಲಲ್ಲಿ ಗಣೇಶನ ಕೂಡಿಸಿದ್ರು. ಹಾಗಾಗಿ ಅಲ್ಲೇ 2 ದೇವರೆದುರಿಗೆ ಅನ್ನಪ್ರಾಶನ ಮಾಡಿಸಿದ್ರೆ ಒಳ್ಳೆಯದೇ ಆಯಿತು. ಗಣಪತಿ ಹಬ್ಬದ ಮರುದಿನವೇ, ಚೌತಿ ಮರುದಿನವೇ ಅನ್ನಪ್ರಾಶನ ನೋಡಿ ಉಗುಳ್ತಾ ಇದ್ದಾಳೆ. ಅದು ಅನ್ನ ಮೊಸರು ಒಂಥರ ಪಂಚಾಮೃತ ಥರ ಎಲ್ಲ ಅನ್ನದಲ್ಲಿ ಮಿಕ್ಸ್ ಮಾಡಿ ಊಟ ಮಾಡಿಸ್ತಿದ್ದೀವಿ. ನುಂಗೋಕ್ಕೆ ಬರ್ತಾಯಿಲ್ಲ, ತಿಂತಾ ಇಲ್ಲ, ಫುಲ್ ಹುಷಾರಿಲ್ಲ. ಮುಖ ಹೇಗೆ ಮಾಡಿದ್ದಾಳೆ ನೋಡಿ, ಉಗುಳ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಅಲ್ಲಿ ಹಂಗೆ ನಮ್ಮ ತಂಗಿ ನಗಿಸ್ತಾ ಇದ್ಲು ಅಲ್ಲಿ. ಆಮೇಲೆಲ್ಲ ಊಟ ಮಾಡಿಸ್ತಾ ಇದ್ವಿ. ಅಲ್ಲಿ ಗಣೇಶನ ಮುಂದೆ, ಈಶ್ವರನ ಮುಂದೆನೇ ಅನ್ನಪ್ರಾಶನ ಮಾಡಿಸ್ದಂಗೆ ಆಯಿತು. ಅಲ್ಲಿ ನಮ್ಮೂರಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇಲ್ಲ, ಹಾಗಾಗಿ ನಮ್ಮ ಮನೆ ದೇವರು ಹಂಪಿ ವಿರೂಪಾಕ್ಷೇಶ್ವರ, ಅದು ವಿರೂಪಾಕ್ಷ ಲಿಂಗು ಅದು. ಹಂಗಾಗಿ ಮನೆ ದೇವರು ಹತ್ರನೇ ಊಟ ಮಾಡಿಸಿದ್ರಾಯ್ತು ಮೊದಲನೇ ತುತ್ತು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದ್ವಿ. ಅಲ್ಲಿ ಇದ್ರ ಮೇಲೆ ನಂದಿ ಮೇಲೆ ಕೂರಿಸ್ತಾಯಿದ್ರು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.